ಬೆಳಗಿನ ಬೆಳಕು. ಹಬ್ಬ 5 ಶೋಫರ್ನ ದಿನ ಎಂದರೆ ಕಹಳೆಯ ದಿನ. ಭಾಗ 1 ಯಾಜಕಕಾಂಡ 23, 24, 25. ಇಸ್ರಾಯೇಲಿನಲ್ಲಿ ವರ್ಷವು ಶರತ್ಕಾಲದ ಆರಂಭದ ತಂಪಾದ ಗಾಳಿಯ ಕಡೆಗೆ ಸಾಗುತ್ತಿದ್ದಂತೆ 7ನೆಯ ತಿಂಗಳು ಬಂದಿತು. ಅದು ಬೇರೆ ಯಾವುದೇ ತಿಂಗಳಿಗಿಂತ ಭಿನ್ನವಾಗಿತ್ತು. ಅದು ವಾರದ ಸಬ್ಬತ್ ಅಲ್ಲದಿದ್ದರೂ ಅದರ ಮೊದಲ ದಿನವನ್ನು ಸಬ್ಬತ್, ಪೂರ್ಣ ವಿಶ್ರಾಂತಿಯ ದಿನ ಎಂದು ಕರೆದರು. ಇದು ಪ್ರಾಚೀನ ನಾಗರಿಕ ವರ್ಷದ ಮೊದಲ ದಿನವಾಗಿತ್ತು, ಇಡೀ ಸಮುದಾಯಕ್ಕೆ ಹೊಸ ಆರಂಭವನ್ನು ಗುರುತಿಸುವ ದಿನ. ಯಹೂದಿ ಸಂಪ್ರದಾಯದ ಪ್ರಕಾರ ನಿರ್ಗಮನಕ್ಕೆ ಬಹಳ ಹಿಂದೆಯೇ ಆದಾಮನ ದಿನಗಳಿಂದಲೂ ಈ ತಿಂಗಳು ವರ್ಷದ ಮೊದಲ ತಿಂಗಳಾಗಿತ್ತು. ನಂತರ ದೇವರು ಧಾರ್ಮಿಕ ಕ್ಯಾಲೆಂಡರ್ ಅನ್ನು ಬದಲಾಯಿಸಿ ನಿಸಾನ್ ತಿಂಗಳನ್ನು ಮೊದಲ ತಿಂಗಳಾಗಿ ಮಾಡಿದಾಗ ತಿಶ್ರಿ 7ನೇ ತಿಂಗಳಾಯಿತು. ಆದರೂ ದೈನಂದಿನ ಜೀವನದಲ್ಲಿ ತಿಶ್ರಿಯ ಮೊದಲ ದಿನವನ್ನೇ ಆ ವರ್ಷದ ತಲೆ ಅಂದರೆ ರೋಷ್ ಹಶಾನ ಯಹೂದಿ ಹೊಸ ವರ್ಷ ಎಂದು ಆಚರಿಸಲಾಗುತ್ತಿತ್ತು. ಆ ಬೆಳಿಗ್ಗೆ ಯಾವುದೇ ನೇಗಿಲು ಮಣ್ಣನ್ನು ಮುಟ್ಟಲಿಲ್ಲ, ಯಾವುದೇ ವ್ಯಾಪಾರಿ ತನ್ನ ಅಂಗಡಿಯನ್ನು ತೆರೆಯಲಿಲ್ಲ, ಯಾವುದೇ ಕೆಲಸಗಾರನು ಹೊಲಗಳಿಗೆ ಹೋಗಲಿಲ್ಲ. ಆಜ್ಞೆಯು ಸ್ಪಷ್ಟವಾಗಿತ್ತು: ಸಂಪೂರ್ಣ ವಿಶ್ರಾಂತಿಯ ದಿನ, ಪವಿತ್ರ ಕೂಟಕ್ಕಾಗಿ ಒಂದು ಅಧಿಕೃತ ದಿನ, ಕಹಳೆಯ ಜೋರಾದ ಧ್ವನಿಯಿಂದ ನೆನಪಿಸಿಕೊಳ್ಳುವ ದಿನ, ಜನರು ವಿಶೇಷ ರೀತಿಯಲ್ಲಿ ಯಾಹ್ವೆ ದೇವರ ಮುಂದೆ ಸೇರಲು ಸಾಧ್ಯವಾಗುವಂತೆ ಸಾಮಾನ್ಯ ಕೆಲಸ ನಿಂತು ಹೋಯಿತು. ಇದು ಖಾಲಿ ಬೀದಿಯ ನಿಶ್ಶಬ್ದವಾಗಿರಲಿಲ್ಲ, ಆದರೆ ಒಂದು ಧ್ವನಿಗಾಗಿ ಕಾಯುವ ಪವಿತ್ರ ಸ್ತಬ್ಧತೆಯಾಗಿತ್ತು. ಅದು ಶೋಫರ್ನ ಕುರಿ ಕೊಂಬಿನ ತುತ್ತೂರಿಯ ಧ್ವನಿ. ಆ 7ನೇ ತಿಂಗಳ ಮೊದಲ ದಿನದಂದು ಇಸ್ರಾಯೇಲಿನ ಒಂದು ಹಳ್ಳಿಯ ಜನರು ಎಚ್ಚರಗೊಳ್ಳುವುದನ್ನು ನಾವು ಮನಸ್ಸಿನಲ್ಲಿ ಚಿತ್ರಿಸಬಹುದು. ಆಕಾಶವು ಮಂದವಾಗಿದೆ, ಗಾಳಿಯು ತೀಕ್ಷ್ಣವಾಗಿದೆ ಮತ್ತು ಕುಟುಂಬಗಳು ಈಗಾಗಲೇ ಕೂಡುವ ಸ್ಥಳದ ಕಡೆಗೆ ಸಾಗುತ್ತಿವೆ. ಹಿರಿಯರು ಅನೇಕ ಹಿಂದಿನ ದಿನಗಳನ್ನು ನೆನಪಿಸಿಕೊಳ್ಳುತ್ತಿರುವಾಗ ಮಕ್ಕಳು ತಮ್ಮ ಹೆತ್ತವರ ಹತ್ತಿರ ನಿಂತು ಕಾಯುತ್ತಿದ್ದಾರೆ. ಯೆರೂಸಲೇಮಿನಲ್ಲಿ ದೇವಾಲಯದ ಆವರಣದ ಬಳಿ ಯಾಜಕರು ತಮ್ಮನ್ನು ತಾವು ಸಿದ್ಧಪಡಿಸಿಕೊಳ್ಳುತ್ತಾರೆ. ಅವರು ಈ ಬಾರಿ ಬೆಳ್ಳಿಯ ಕಹಳೆಗಳನ್ನು ತೆಗೆದುಕೊಂಡಿಲ್ಲ, ಆದರೆ ಬಾಗಿದ ಕುರಿ ಕೊಂಬುಗಳನ್ನು ಶೋಫಾರ್ ತೆಗೆದುಕೊಳ್ಳುತ್ತಾರೆ. ಶೋಫಾರ್ ಎಂದಾಕ್ಷಣ ಅಬ್ರಹಾಮನ ಕಾಲದ ಕುರಿ ನೆನಪಿಗೆ ಬರುತ್ತದೆ. ಹೇಗೆಂದರೆ ಪೊದೆಯಲ್ಲಿ ಸಿಕ್ಕಿಬಿದ್ದ ಅಬ್ರಹಾಮನ ಕುರಿಯ ಕೊಂಬಿನಿಂದ ದೇವರ ಒದಗಿಸುವಿಕೆಯಿಂದ ಉಳಿಸಲ್ಪಟ್ಟ ಜೀವವನ್ನು ನೆನಪಿಗೆ ತರುತ್ತದೆ. ದೇವರ ಸಿನಾಯಿ ಬೆಟ್ಟದ ಮೇಲೆ ಇಳಿದಾಗ ಕಹಳೆಯ ಧ್ವನಿ ಬೆಳೆದ ಸೀನಾಯಿ ಪರ್ವತವನ್ನು ಅದು ಇನ್ನೂ ಪ್ರತಿಧ್ವನಿಸುತ್ತದೆ. ಮೊದಲ ದೀರ್ಘ ಧ್ವನಿ ಬರುತ್ತದೆ. ಯಹೂದಿ ಗುರುಗಳು ಹೇಳುವ ಪ್ರಕಾರ ಈ ದಿನ ಕಹಳೆಗಳನ್ನು ಇತರ ಹೊಸ ತಿಂಗಳುಗಳಲ್ಲಿ ಮಾಡಿದಂತೆ 1-2 ಬಾರಿ ಮಾತ್ರವಲ್ಲದೆ ಅನೇಕ ಬಾರಿ ಊದಲಾಗುತ್ತದೆ. 30 ಬಾರಿ, ನಂತರ 100 ಬಾರಿ ವಿವಿಧ ಮಾದರಿಗಳಲ್ಲಿ ಊದುವ ಸಂಪ್ರದಾಯಗಳು ಬೆಳೆದಿವೆ. ದೀರ್ಘ, ತುಂಡರಿಸಿದ, ನಡುಗುವ ಮತ್ತು ಗಾಳಿಯಲ್ಲಿ ತೂಗಾಡುವಂತೆ ತೋರುವ ಒಂದು ಅಂತಿಮ ವಿಸ್ತೃತ ಧ್ವನಿ. ದೇವಾಲಯದ ಆವರಣದಲ್ಲಿರಲಿ ಅಥವಾ ಚದುರಿದ ಪಟ್ಟಣಗಳು ಮತ್ತು ಸಭಾಮಂದಿರಗಳಲ್ಲಿರಲಿ ಶೋಫರ್ ಮತ್ತೆ ಮತ್ತೆ ಮೌನವನ್ನು ಮುರಿಯಿತು. ಇದೇ ಶೋಫಾರ್ ದಿನ, ಅಂದರೆ ದೇವರ ಸನ್ನಿಧಿಯ ಎಚ್ಚರಿಕೆ, ಪಶ್ಚಾತ್ತಾಪ, ಹೊಸ ಆರಂಭ ಮತ್ತು ಆತನ ರಾಜ್ಯಕ್ಕಾಗಿ ಕಾಯುವ ದಿನ. ಇದು ಸಾಮಾನ್ಯ ಹೊಸ ತಿಂಗಳಾಗಿರಲಿಲ್ಲ, ಇದು ಕಹಳೆ ಊದುವಿಕೆಯ ಒಂದು ಜ್ಞಾಪಕಾರ್ಥವಾಗಿತ್ತು, ಧ್ವನಿಯಿಂದ ನೆನಪಿಸಿಕೊಳ್ಳುವ ದಿನ. ಕಹಳೆ ಊದುವುದು ಕೇವಲ ಸಂಗೀತಕ್ಕಿಂತ ಹೆಚ್ಚಾಗಿತ್ತು, ಹಾಗೆಯೇ ಅದು ಒಂದು ಸಂದೇಶವಾಗಿತ್ತು. ಇದು ಎಲ್ಲಕ್ಕಿಂತ ಮೊದಲನೆಯದಾಗಿ ಇದು ಹೊಸ ವರ್ಷದ ಆಗಮನವನ್ನು ಸಾರುತ್ತಿತ್ತು. ತಿಶ್ರಿ ತಿಂಗಳ ಮೊದಲ ದಿನವು ಸಿವಿಲ್ ವ್ಯವಹಾರ ವರ್ಷದ ಆರಂಭವಾಗಿತ್ತು. ಇದು ಕುಟುಂಬಗಳು, ಕೃಷಿ ಭೂಮಿಗಳು ಮತ್ತು ಜಮೀನುಗಳಿಗೆ ಹೊಸ ಪುಟ ತೆರೆಯುವಂತಿತ್ತು. ಕೃತಜ್ಞತೆ ಮತ್ತು ಪ್ರಾರ್ಥನೆಗೆ ಆಹ್ವಾನ. ಈ ಕಹಳೆಯು ಜನರು ತಮ್ಮ ಹಿಂದಿನ ವರ್ಷವನ್ನು ನೆನಪಿಸಿಕೊಳ್ಳಲು ಮತ್ತು ಆ ವರ್ಷವಿಡೀ ಸಿಕ್ಕಿದ ದೇವರ ಪೋಷಣೆಗಾಗಿ ಕೃತಜ್ಞರಾಗಿರಲು ಕರೆಯಿತು. ಹಾಗೆಯೇ ಮುಂಬರುವ ವರ್ಷಕ್ಕಾಗಿ ದೇವರ ಸಹಾಯವನ್ನು ಬಯಸಲು ಮತ್ತು ಭವಿಷ್ಯದತ್ತ ನೋಡಲು ಉತ್ತೇಜಿಸಿತು. ಕಾಲದ ವಿಭಜನೆ, ಶೋಫರ್ನ ಧ್ವನಿಯು ಏನಾಗಿದೆ ಮತ್ತು ಏನಾಗಲಿದೆ ಎಂಬುದರ ನಡುವೆ ಒಂದು ಗೆರೆಯನ್ನು ಎಳೆದಂತೆ ಇತ್ತು.
ಆ ಶಬ್ದವು ಇಸ್ರೇಲ್ ಜನರನ್ನು ದೇವರ ಬಗ್ಗೆ ಎಚ್ಚರವಿರುವ ಮನಸ್ಸಿನೊಂದಿಗೆ ಹೊಸ ವರ್ಷಕ್ಕೆ ಹೆಜ್ಜೆ ಇಡಲು ಆಹ್ವಾನಿಸುತ್ತಿತ್ತು. ಇದು ಈ 7ನೇ ತಿಂಗಳಿಗೆ ವಿಶೇಷ ಗೌರವ ನೀಡುವ ಒಂದು ಮಾರ್ಗವೂ ಆಗಿತ್ತು. ದೇವರ ನಿಯಮದಲ್ಲಿ 7 ಎಂಬ ಸಂಖ್ಯೆಯನ್ನು ಯಾವಾಗಲೂ ಗುರುತಿಸಲಾಗುತ್ತದೆ. 7ನೇ ದಿನವು ಸಬ್ಬತ್, 7ನೇ ವರ್ಷವು ಸಬ್ಬತ್ ವರ್ಷ, ಮತ್ತು ಇಲ್ಲಿ 7ನೇ ತಿಂಗಳು ಒಂದು ರೀತಿಯ ಸಬ್ಬತ್ ತಿಂಗಳಾಗುತ್ತದೆ. ಇದು ಪವಿತ್ರ ದಿನಗಳಿಂದ ತುಂಬಿದೆ. ಮೊದಲ ದಿನ ಕಹಳೆಗಳ ಹಬ್ಬ, ರೋಷ್ ಹಶಾನ. 10ನೇ ದಿನ ಪ್ರಾಯಶ್ಚಿತ್ತದ ದಿನ, ಯೋಮ್ ಕಿಪ್ಪೂರ್. 15ನೇ ದಿನ ಗುಡಾರಗಳ ಹಬ್ಬ ಪ್ರಾರಂಭವಾಗುತ್ತದೆ. ಈ ತಿಂಗಳ ಆರಂಭವನ್ನು ಕಹಳೆಯ ಧ್ವನಿಗಳಿಂದ ತುಂಬಿಸುವ ಮೂಲಕ ದೇವರು ಸರ್ವಜನರ ಸಮೂಹವನ್ನು ಎಚ್ಚರಗೊಳಿಸಿ ಮುಂದೆ ಇರುವ ವಿಷಯಗಳಿಗಾಗಿ ಅವರನ್ನು ಸಿದ್ಧಪಡಿಸುತ್ತಿದ್ದನು. ಅದು ಹುಡುಕುವ, ತಪ್ಪೊಪ್ಪಿಕೊಳ್ಳುವ ಮತ್ತು ನಂತರ ಸಂತೋಷಪಡುವ ಸಮಯವಾಗಿತ್ತು. ಆ ಧ್ವನಿ, ಗಮನ ಕೊಡಿ, ವರ್ಷದ ಅತ್ಯಂತ ಗಂಭೀರ ದಿನಗಳು ಪ್ರಾರಂಭವಾಗಲಿವೆಯೇ ಎಂದು ಹೇಳಿತು. ಈ ದಿನವನ್ನು ಸ್ವರ್ಗೀಯ ಪುಸ್ತಕಗಳು ತೆರೆಯುವ ಕ್ಷಣ ಎಂದು ಯಹೂದಿ ಸಂಪ್ರದಾಯವು ಹೇಳುತ್ತಿತ್ತು. ನಂತರ ಮಾತನಾಡಲು ಪ್ರಾರಂಭಿಸಿತು. ಜೀವನದ ಪುಸ್ತಕ, ಮರಣದ ಪುಸ್ತಕ ಮತ್ತು ಇವೆರಡರ ನಡುವೆ ಇರುವವರ ಪುಸ್ತಕ. ಇಲ್ಲಿ ನ್ಯಾಯ ಪ್ರಮಾಣವೋ ಆ ನಿಖರವಾದ ನುಡಿಗಟ್ಟುಗಳನ್ನು ಬಳಸದಿದ್ದರೂ ಈ ಕಲ್ಪನೆಯು ದಿನದ ಬಗ್ಗೆ ನಿಜವಾದದ್ದನ್ನು ಸೆರೆಹಿಡಿಯುತ್ತದೆ. ಕಹಳೆಯು ಹೀಗೆ ಹೇಳಿದಂತೆ ತೋರುತ್ತದೆ: ನಮ್ಮ ಜೀವನಗಳು ದೇವರ ಮುಂದೆ ಇವೆ. ಆತನು ನೋಡುತ್ತಾನೆ, ಆತನು ನೆನಪಿಸಿಕೊಳ್ಳುತ್ತಾನೆ, ಆತನು ನ್ಯಾಯ ತೀರಿಸುತ್ತಾನೆ, ಆತನು ಕರುಣೆ ತೋರಿಸುತ್ತಾನೆ. ಶೋಪರ್ ನಮ್ಮ ಸೃಷ್ಟಿಕರ್ತನನ್ನು ನೆನಪಿಸಿಕೊಳ್ಳಲು ನಮಗೆ ಕರೆಯುತ್ತದೆ ಮತ್ತು ನಮ್ಮ ವಿಧೇಯತೆ ಮತ್ತು ತಿರುಗುವಿಕೆಯಲ್ಲಿ ಆತನು ನಮ್ಮ ಮೇಲೆ ಕೃಪೆಯಿಂದ ನೋಡುತ್ತಾನೆ. ಶೋಪರ್ ಹಬ್ಬದ ರೋಷ್ ಹಶಾನ ಸುತ್ತಲಿನ ಆಚರಣೆಗಳು ಕಾಲಾನಂತರದಲ್ಲಿ ಬೆಳೆಯುತ್ತಾ ಹೋದವು. ಗಾಂಭೀರ್ಯದ ದಿನಗಳು, ರಬ್ಬಿಗಳು, ಯಹೂದಿ ಗುರುಗಳು ಕಲಿಸಿದ ಪ್ರಕಾರ ಕಹಳೆಗಳ ಹಬ್ಬದಿಂದ ರೋಷ್ ಹಶಾನ ಪ್ರಾಯಶ್ಚಿತ್ತದ ದಿನದವರೆಗೆ ಯೋಮ್ ಕಿಪ್ಪೂರ್ ಇರುವ 10 ದಿನಗಳನ್ನು ಗಾಂಭೀರ್ಯದ ದಿನಗಳು ಎಂದು ಪರಿಗಣಿಸಲಾಯಿತು. ಈ ದಿನಗಳು ಆಳವಾದ ಆತ್ಮಾವಲೋಕನಕ್ಕಾಗಿ ಮೀಸಲಾದ ದಿನಗಳಾಗಿವೆ. ಅನೇಕ ಸಮುದಾಯಗಳಲ್ಲಿ ಜನರು ನದಿ ಅಥವಾ ಹೊಳೆಯ ಬಳಿಗೆ ಹೋಗಿ ಸಾಂಕೇತಿಕವಾಗಿ ನೀರಿನಲ್ಲಿ ಬ್ರೆಡ್ನ ತುಂಡುಗಳನ್ನು ಎಸೆಯುತ್ತಿದ್ದರು. ಈ ಪದ್ಧತಿಯನ್ನು ತಶ್ಲೀಕ್ ಎಂದು ಕರೆಯಲಾಗುತ್ತದೆ. ಇದು ತಮ್ಮ ಪಾಪಗಳನ್ನು ದೂರ ಎಸೆಯುವುದನ್ನು ಚಿತ್ರಿಸುತ್ತದೆ. ಈ 10 ದಿನಗಳಲ್ಲಿ ವಿಶೇಷ ಪ್ರಾರ್ಥನೆಗಳನ್ನು ಸೇರಿಸಲಾಯಿತು. ದೇವರ ರಾಜತ್ವ, ಆತನ ನೆನಪು ಮತ್ತು ತನ್ನ ಜನರೊಂದಿಗಿನ ವ್ಯವಹಾರಗಳಲ್ಲಿ ಶೋಫರ್ನ ಪಾತ್ರದ ಬಗ್ಗೆ ಮಾತನಾಡುವ ಧರ್ಮಗ್ರಂಥದ ಭಾಗಗಳನ್ನು ಓದಲಾಗುತ್ತಿತ್ತು. ಓದಲಾಗುವ ಭಾಗಗಳಲ್ಲಿ ಇಸಾಕನನ್ನು ಕಟ್ಟಿದ ಪ್ರಸಂಗ ಕೂಡ ಸಾಮಾನ್ಯವಾಗಿ ಸೇರಿರುತ್ತಿತ್ತು. ಪೊದೆಯಲ್ಲಿ ಸಿಕ್ಕಿಬಿದ್ದ ಕುರಿಮರಿಯು ಮಗನಿಗೆ ಬದಲಾಗಿ ದೇವರು ಕರುಣೆಯಿಂದ ನೀಡಿದ ವ್ಯವಸ್ಥೆ ಎಂಬುದನ್ನು ಇದು ಇಸ್ರೇಲ್ನವರಿಗೆ ನೆನಪಿಸುತ್ತಿತ್ತು. ಆದರೂ ಎಲ್ಲದರ ಕೇಂದ್ರದಲ್ಲಿ ಸರಳ ಬೈಬಲ್ ಆಜ್ಞೆಗಳು ಉಳಿದುಕೊಂಡವು. ವಿಶ್ರಾಂತಿಯ ದಿನ, ಪವಿತ್ರ ಕೂಟ, ವಿಶೇಷ ಅರ್ಪಣೆಗಳ ಸಮರ್ಪಣೆ ಮತ್ತು ಶೋಫರ್ನ ಜೋರಾಗಿ ಊದುವಿಕೆ. ಅರಣ್ಯಕಾಂಡ 29ರಲ್ಲಿ ವಿವರಿಸಿರುವಂತೆ ದಹನಬಲಿಗಳು ಮತ್ತು ಪಾಪಬಲಿಗಳನ್ನು ತರಲಾಯಿತು. ಯಾಜಕರು ಬಲಿಪೀಠದ ಮೇಲೆ ಬಲಿಗಳನ್ನು ಅರ್ಪಿಸುತ್ತಿದ್ದಾಗ ಮತ್ತು ಹೊಗೆ ಏರುತ್ತಿದ್ದಾಗ ಕುರಿಗಂಬದ ಕೊಂಬು ಸಭೆಯ ಮೇಲೆ ಕೂಗುತ್ತಿತ್ತು. ಇದು ರಾಷ್ಟ್ರದ ಸಮುದಾಯವು ತನ್ನ ಕೆಲಸವನ್ನು ನಿಲ್ಲಿಸಿ ಒಟ್ಟುಗೂಡಿ ಮತ್ತು ಹಿಂದಿನ ಮತ್ತು ಮುಂಬರುವ ಪ್ರಾಯಶ್ಚಿತ್ತ ಮತ್ತು ಸಂತೋಷದ ದಿನಗಳ ನಡುವೆ ನಿಂತ ದಿನವಾಗಿತ್ತು. ಆ ಕಹಳೆಯ ಧ್ವನಿಯಲ್ಲಿ ಎಚ್ಚರಿಕೆ, ಜಾಗೃತಿ ಮತ್ತು ಭರವಸೆ ಇತ್ತು. ಎಚ್ಚರಿಕೆ, ಏಕೆಂದರೆ ಪ್ರಾಯಶ್ಚಿತ್ತದ ದಿನವು ಹತ್ತಿರವಾಗಿತ್ತು ಮತ್ತು ಹೃದಯಗಳು ದೇವರ ಮುಂದೆ ತಗ್ಗಿಸಬೇಕಾಗಿತ್ತು. ಜಾಗೃತಿ, ಏಕೆಂದರೆ ಅನೇಕರು ತಮ್ಮ ಜೀವನದಲ್ಲಿ ನಿರಾಸಕ್ತಿಯ ಮಂದಗತಿಯನ್ನು ಮತ್ತು ನಿದ್ರೆಯನ್ನು ಬೆಳೆಸಿಕೊಂಡಿದ್ದರು ಮತ್ತು ಪಶ್ಚಾತ್ತಾಪ ಹಾಗೂ ನಂಬಿಕೆಗೆ ಪ್ರಚೋದಿಸಬೇಕಾಗಿತ್ತು. ಭರವಸೆ, ಏಕೆಂದರೆ ಶೋಫರ್ನಿಂದ ಅವರನ್ನು ಒಟ್ಟುಗೂಡಿಸಿದ ದೇವರು ಅವರನ್ನು ಐಗುಪ್ತದಿಂದ ಹೊರಗೆ ತಂದ, ಅವರಿಗೆ ಭೂಮಿಯನ್ನು ಕೊಟ್ಟ ಮತ್ತು ತನ್ನ ಕಡೆಗೆ ತಿರುಗುವವರಿಗೆ ಕರುಣೆಯನ್ನು ವಾಗ್ದಾನ ಮಾಡಿದ ದೇವರು. ಕಹಳೆಗಳ ಹಬ್ಬವು ರಾಷ್ಟ್ರದ ಸಮುದಾಯಕ್ಕೆ ಒಂದು ಆಧ್ಯಾತ್ಮಿಕ ಅಲಾರಾಂ ಗಡಿಯಾರದಂತೆ ಇತ್ತು. ವರ್ಷದ ಅತ್ಯಂತ ಗಂಭೀರ ಸಂಗೀತದಿಂದ ತುಂಬಿದ ತಿಂಗಳಿನ ಆರಂಭಿಕ ಟಿಪ್ಪಣಿಯಾಗಿತ್ತು. ಪ್ರಾರ್ಥನೆ.
ಪ್ರೀತಿಯ ಪರಲೋಕದ ತಂದೆಯೇ, ಒಮ್ಮೆ ಇಸ್ರಾಯೇಲನ್ನು ಎಚ್ಚರಗೊಳಿಸಿದೆ ಮತ್ತು ಈಗ ನಿಮ್ಮನ್ನು ನೆನಪಿಸಿಕೊಳ್ಳಲು ನಮ್ಮ ಹೃದಯಗಳನ್ನು ಕರೆಯುವ ಕಹಳೆಯ ಧ್ವನಿಗಾಗಿ ನಾವು ನಿಮಗೆ ಧನ್ಯವಾದಗಳು. ನಿಮ್ಮ ಧ್ವನಿಯನ್ನು ಕೇಳಲು, ಆತ್ಮಿಕ ನಿದ್ರೆಯಿಂದ ಎಚ್ಚರಗೊಳ್ಳಲು ಮತ್ತು ನಿಮ್ಮ ಮುಂದೆ ವಿನಯತೆಯಿಂದ ನಡೆಯಲು ನಮಗೆ ಕಲಿಸಿರಿ. ಈ ನೇಮಕಗೊಂಡ ದಿನದ ಅರ್ಥವನ್ನು ಅರ್ಥಮಾಡಿಕೊಳ್ಳಲು ನಮ್ಮ ತಿಳುವಳಿಕೆಯನ್ನು ತೆರೆಯಿರಿ. ನೀವು ನಮ್ಮಿಂದ ಏನನ್ನು ಬಯಸುತ್ತೀರಿ ಎಂದು ನಾವು ಕಲಿಯಬಹುದು. ಈ ಪ್ರಯಾಣವನ್ನು ಮುಂದುವರಿಸಿದಂತೆ ಆಳವಾದ ಪಶ್ಚಾತ್ತಾಪ ಮತ್ತು ಆಳವಾದ ನಂಬಿಕೆಗಾಗಿ ನಮ್ಮನ್ನು ಸಿದ್ಧಪಡಿಸಿ. ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇವೆ. ಆಮೆನ್.